ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಚಿನ್ನ ಖರೀದಿ ಮಾಡಬೇಕು ಅಂತ ಕಾಯ್ತಿರೋರಿಗೆ ಭರ್ಜರಿ ಸಿಹಿ ಸುದ್ದಿ ಸಿಕ್ಕಿದೆ ಅಂತ ಹೇಳಬಹುದು. ಹಾಗಾದರೆ ಬಂಗಾರ ಕೊಳ್ಳೋಕೆ ಕಾಯ್ತಿದ್ದವರಿಗೆ ಸಿಕ್ಕಿರ್ತಕ್ಕಂಥ ಆ ಗುಡ್ ನ್ಯೂಸ್ ಏನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯನ್ನು ಕಾಣ್ತಾ ಇದ್ದು ದಾಖಲೆಯ ಗರಿಷ್ಠ ಮಟ್ಟಕ್ಕೆ ಹೋಗಿದ್ದ ಚಿನ್ನ ಇದೀಗ ಕ್ರಮೇಣ ಕುಸಿತಿದೆ. ಈ ಬದಲಾವಣೆಯು ಗ್ರಾಹಕರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದ್ದು ಚಿನ್ನದ ಬೆಲೆ 1 ಲಕ್ಷ ರೂಪಾಯಿಗಿಂತ ಕಡಿಮೆಯಾಗುತ್ತಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಬೆಳವಣಿಗೆಗಳು, ಅಮೆರಿಕನ್ ಡಾಲರ್ನ ಬಲ ಮತ್ತು ಜಾಗತಿಕ ಆರ್ಥಿಕ ಸ್ಥಿತಿಯ ಚಿನ್ನದ ದರದ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಲಾಗ್ತಾ ಇದ್ದು ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಅನಿಶ್ಚಿತತೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿರೋದು ಚಿನ್ನದ ಬೆಲೆ ಕುಸಿತಕ್ಕೆ ಪ್ರಮುಖ ಕಾರಣವಾಗಿದೆ. ಹೀಗಾಗಿ ಹೂಡಿಕೆದಾರರು ಈಗ ಚಿನ್ನದ ಸುರಕ್ಷಿತ ಹೂಡಿಕೆಯನ್ನು ಬಿಟ್ಟು ಷೇರುಪೇಟೆಯ ಕಡೆಗೆ ಹೆಚ್ಚಿನ ಒಲವನ್ನು ತೋರುತ್ತಿದ್ದಾರೆ. ಇದರಿಂದ ಚಿನ್ನದ ಬೇಡಿಕೆ ತಗ್ಗಲಿದ್ದು ಬೆಲೆಯ ಮೇಲೆ ಒತ್ತಡ ಸೃಷ್ಟಿಯಾಗಲಿದೆ. ಪರಿಣಾಮ ದೇಶದ ವಿವಿಧ ನಗರಗಳಲ್ಲಿ ಚಿನ್ನದ ಬೆಲೆ ಹಿಂದಿನ ಅವಧಿಗಿಂತ ಅಗ್ಗವಾಗುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು 1 ಲಕ್ಷದ ಗಡಿಗಿಂತ ಕೆಳಗೆ ಬರುವ ಸಾಧ್ಯತೆಯನ್ನು ತಳ್ಳು ಹಾಕುವಂತಿಲ್ಲ ಅಂತ ಹೇಳಲಾಗ್ತಿದ್ದು ಸಾಮಾನ್ಯ ಖರೀದಿದಾರರಿಗೆ ದೊಡ್ಡ ರಿಲೀಫ್ ಸಿಗುತ್ತೆ ಅಂತ ಕೂಡ ಹೇಳಬಹುದು. ಕೇವಲ ಜಾಗತಿಕ ರಾಜಕೀಯ ಮತ್ತು ಆರ್ಥಿಕ ಬೆಳವಣಿಗೆಗಳ ಮೇಲೆ ಇದು ಅವಲಂಬಿತವಾಗಿರೋದು ಗಮನಾರ್ಹವಾಗಿದ್ದು ಚಿನ್ನ ಕೊಳ್ಳಲು ಕಾಯ್ತಿರೋರಿಗೆ ಈಗಿನ ದರ ಇಳಿಕೆ ನಿಜಕ್ಕೂ ಬಂಗಾರದ ಅವಕಾಶ ಅಂತ ಹೇಳಬಹುದು. ಮದುವೆಗಾಗಿ ಅಥವಾ ಉಳಿತಾಯಕ್ಕಾಗಿ ಚಿನ್ನ ಕೊಳ್ಳಲು ಯೋಜಿಸ್ತಾ ಇದ್ರೆ ಈ ಒಂದು ತಿದ್ದುಪಡಿಯನ್ನು ಲಾಭವಾಗಿ ಬಳಸಿಕೊಂಡ್ರೆ ಎಲ್ಲ ಹಣವನ್ನು ಒಂದೇ ಬಾರಿಗೆ ಸುರಿಯುವ ಬದಲು ಹಂತವಾಗಿ ಚಿನ್ನವನ್ನು ಖರೀದಿಸೋದು ಉತ್ತಮ ಅಂತ ಹೇಳಲಾಗ್ತಾ ಇದೆ. ಸೊ ಬೆಲೆಯ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಲೆಕ್ಕಿಸದೆ ನಿಮ್ಮ ಭವಿಷ್ಯದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ನೀವು ಚಿನ್ನದ ಸಂಗ್ರಹಕ್ಕೆ ಮುಂದಾಗಬಹುದು ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ.